ಶ್ರೀಕಾಂತ್ ಗೌಡ ತುಂಬ ಅದ್ಭುತವಾದ ಪ್ರಯತ್ನ ಮಾಡಿದ್ದಾರೆ. ತುಂಬ ಮನಸ್ಸಿಗೆ ಮುಟ್ಟೋ ರೀತಿ ಆ ಗುಂಡೇಶಿ ಪಾತ್ರ ನೋಡಿದ ತಕ್ಷಣ ನಮ್ಮ ಬಾಲ್ಯದ ದಿನಗಳು, ನಾವು ಮಾಡಿದ ಗೀತೆಗಳು, ನಮ್ಮ ತಂದೆ ತಾಯಿ ನಮಗೆ ಹೇಳ್ಕೊಟ್ಟಿದ್ದ ವಿಚಾರಗಳು ಅವೆಲ್ಲವೂ ನೆನಪಾಯಿತು. ಕ್ಯಾಮ್ರಾಮನ್ ಕೂಡ ಆ ನೇಚರ್ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ನಾವು ಆ ಸಿನಿಮಾದ ಒಂದು ಪಾತ್ರವಾಗಿ ಒಳಗೋಗೋ ರೀತಿ ತುಂಬ ಚೆಂದನೇ ಸಿನಿಮಾ. ಪ್ರತಿಯೊಬ್ಬರು ನೋಡಲೇಬೇಕು. ಅವರ ಬಾಲ್ಯದ ದಿನಗಳನ್ನ ನೆನೆಸ್ಕೊಳಕ್ಕಾದ್ರೂ ಸರಿ, ಮಕ್ಕಳಿಗೆ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಡೋಕ್ಕಾದ್ರೂ ಸರಿ, ಮತ್ತು ಪೇರೆಂಟಿಗೆ ಹೆಂಗಿರಬೇಕು, ಮಕ್ಕಳನ್ನ ಯಾವ ರೀತಿ ಸಾಕಬೇಕು, ಮತ್ತು ನಮಗೆ ಒಂದು ಪ್ರಾಣಿ ಜೊತೆ ಒಂದು ಸಂಬಂಧ, ಒಂದು ಬಾಂಧವ್ಯ, ಒಂದು ಒಲವು ಅದು ಯಾವ ರೀತಿ ಬೆಳೆದಿರುತ್ತೆ, ಅದನ್ನು ಎಷ್ಟು ಮೌಲ್ಯಗಳನ್ನ ತುಂಬಿ ಮಾತಾಡುವಂಥ ಒಂದು ಸಿನಿಮಾ. ತುಂಬ ಚೆಂದನೇ ಪ್ರಯತ್ನ. ಮಣಿಕಾಂತ್ ಕದ್ರಿ ತುಂಬ ಅದ್ಭುತವಾಗಿ ಸಂಗೀತ ನೀಡಿದ್ದಾರೆ. ಬಹುಶಃ ನಾನು ಮಣಿ 4 ಸಿನಿಮಾಗಳು ಮಾಡಿದ್ವಿ. ನನ್ನೊಂದು ಮಕ್ಕಳ ಸಿನಿಮಾನ ಬಾಲ್ಪೆನ್ ಅಂತ ಮಾಡಿದಾಗ ಮಣಿನೇ ಅದಕ್ಕೆ ಮ್ಯೂಸಿಕ್ ಮಾಡಿದ್ದಾರೆ. ಮಣಿ ಈ ಸಿನಿಮಾ ಕೆಲವಾರು ದೃಶ್ಯಗಳಲ್ಲಿ ಅವರು ತುಂಬ ಸಿನಿಮಾನ ಎಲಿವೇಶನ್ ಬೇರೆ ಥರ ತೊಗೊಂಡು ಹೋಗ್ತಾರೆ. ಒಟ್ಟಾರೆ ಹೊಲವಾರ ತುಂಬ ಅದ್ಭುತವಾದ ಸಿನಿಮಾ, ತುಂಬ ಮನಸ್ಸಿಗೆ ಹತ್ತಿರ ಆಗುವಂಥ ಸಿನಿಮಾ. ದಯಮಾಡಿ ನಮ್ಮೆಲ್ಲ ಪ್ರೇಕ್ಷಕರು ಬಂದು ಇಂಥ ಪ್ರಯತ್ನಗಳಾದಾಗ ನಮ್ಮೆಲ್ಲ ಕೈ ಜೋಡಿಸಿ ಸಿನಿಮಾನ ಗೆಲ್ಲಿಸಿದ್ವಿ. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಒಂದು ಅದ್ಭುತವಾದ ಸಿನಿಮಾವನ್ನು ನಾನು ಕಿಟಪ್ಪ ನೋಡ್ಕೊಂಡು ಬಂದ್ವಿ. ಹೊಲವಾರ ಬಹಳ ದಿವಸಗಳ ನಂತರ ಒಂದು ಅದ್ಭುತವಾದಂಥ ಒಂದು ಸಿನಿಮಾ ನೋಡೋದಕ್ಕಾಯಿತು. ನಾವು ಇಡಿಯಾಗಿ ಒಂದು ಚಿತ್ರವನ್ನು ಕೂತ್ಕೊಂಡು ನೋಡಿ ಬಹಳ ದಿವಸ ಆಗಿತ್ತು. ನಾನಂತೂ ಬಹಳ ಎಂಜಾಯ್ ಮಾಡಿದೆ, ತೃಪ್ತಿ ಆಯಿತು. ಮನಸ್ಸಿಗೆ, ಹೃದಯಕ್ಕೆ, ಎಲ್ಲದಕ್ಕೂ ಎಲ್ಲ ಡಿಪಾರ್ಟ್ಮೆಂಟು ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಅದು ಇಂಥದ್ದು ಇದು ಅಂತ ಪರ್ಟಿಕ್ಯುಲರ್ ಆಗಿ ಬೆಟ್ ಮಾಡಿ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲವೂ ಅದ್ಭುತ. ಮಕ್ಕಳ ಸಿನಿಮಾ, ಮಕ್ಕಳು ನಾವೆಲ್ಲರೂ ಹೋಗಿ ನಮ್ಮ ಮಕ್ಕಳನ್ನ ಥಿಯೇಟ್ರಿಗೆ ಕರ್ಕೊಂಡು ಬಂದು ತೋರಿಸ್ಬೇಕು. ಬಹಳ ದಿವಸಗಳ ನಂತರ ಒಂದು ಮಕ್ಕಳ ಸಿನಿಮಾ ಅಂತಲ್ಲ, ದೊಡ್ಡವರು ಈ ಚಿತ್ರವನ್ನು ನೋಡಿ ಪಾಠವನ್ನು ಕಲಿಯುವಂಥದ್ದು ಬೇಕಾದಷ್ಟಿದೆ. ಆ ಥರದ ಬೇಕಾದಷ್ಟು ದೃಶ್ಯಗಳಿದ್ದಾವೆ. ನಮ್ಮ ಕಿಟಪ್ಪ ಈಗ ತಾನೇ ಹೇಳಿದ್ರು, ಗುಂಡೇಸಿ ಅಂತ ಒಬ್ಬ ಹುಡುಗ ಮಾಡಿದ್ದಾನೆ ಪಾತ್ರ, ಅವನು ಜೀವಿಸ್ಬಿಟ್ಟಿದ್ದಾನೆ, ಅವನು ಅಭಿನಯ ಮಾಡಿದ್ದಾನೆ ಅಂತ ನನಗೆಲ್ಲೂ ಅನಿಸ್ಲಿಲ್ಲ. ನಾವು ಇಷ್ಟೆಲ್ಲ ಚಿತ್ರಗಳನ್ನು ಮಾಡ್ತೀವಲ್ಲ, ನೋಡಿದಾಗ ಮಕ್ಕಳು ಆ ಮಟ್ಟಕ್ಕೆ ಕೆಲಸ ಮಾಡಿದಾಗ ಒಮ್ಮೆ ನಮಗೂ ಏನಪ್ಪ ನಾವು ಮಾಡ್ತಿರೋದು ಸರಿ ಇದೆಯಾ ಇಲ್ವಾ ಅಂತ ಒಂದು ಯೋಚನೆ ಬರ್ತದೆ. ಅಷ್ಟು ತಲ್ಲೀನನಾಗಿ ಆ ಪಾತ್ರವನ್ನು ಮಾಡಿದ್ದಾನೆ. ನಿರ್ದೇಶಕ ಸುತನ್ ಗೌಡ ಅವರು ಒಂದು ಅದ್ಭುತವಾದಂಥ ಒಂದು ಎಳೆಯನ್ನು ತೊಗೊಂಡು, ಒಂದು ಚಿಕ್ಕ ಎಳೆ, ಆ ಚಿಕ್ಕ ಎಳೆಯನ್ನು ತೊಗೊಂಡು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಬೆಳೆಸಿದ್ದಾರೆ. ಅದು ಎಷ್ಟು ಚೆನ್ನಾಗಿ ಸಿನಿಮ್ಯಾಟೋಗ್ರಫಿಯನ್ನು ಬಳಸ್ಕೊಂಡಿದ್ದಾರೆ, ಸಂಗೀತವನ್ನು ಬಳಸ್ಕೊಂಡಿದ್ದಾರೆ. ಈಗ ತಾನೇ ಹೇಳಿದ್ರು, ಪರ್ಟಿಕ್ಯುಲರ್ ಆಗಿ ಹೆಸರುಗಳನ್ನು ನಾನು ಹೇಳಲಿಕ್ಕೆ ಹೋಗಲ್ಲ, ಆಗಲೇ ಕಿಟ್ಟಪ್ಪ ಹೇಳಿದ್ದಾರೆ. ಒಟ್ಟಾರೆಯಾಗಿ ಎಲ್ಲರೂ ಕುಟುಂಬ ಸಮೇತ ಬಂದು ನೋಡುವಂಥ ಒಂದು ಅದ್ಭುತವಾದಂಥ ಚಿತ್ರ ಇದು. ಬರೀ ನಮ್ಮ ಕರ್ನಾಟಕ ಜನತೆ ಮಾತ್ರ ಅಲ್ಲ, ಇಡೀ ಜಗತ್ತು ನೋಡುವಂಥ ಸಿನಿಮಾ ಇದು. ಎಲ್ಲ ಕಡೆಯಲ್ಲೂ ಹೋಗಿ ಬರಲಿ, ಎಲ್ಲ ಫೆಸ್ಟಿವಲ್ಸಲ್ಲಿ ಹೋಗಿ ಬರಲಿ, ಎಲ್ಲ ಪ್ರಶಸ್ತಿಗಳನ್ನು ಗೆದ್ದುಕೊಂಡು ಬರಲಿ. ಕರ್ನಾಟಕಕ್ಕೆ, ಕನ್ನಡದ ಚಿತ್ರರಂಗಕ್ಕೆ ಒಂದು ಹೆಮ್ಮೆಯ ಗರಿಯನ್ನು ತರಲಿ ಅಂತ ನಾನು ಆಸೆ ಪಡ್ತೀನಿ. ಒಳ್ಳೆಯದಾಗಿ ಇಡೀ ತಂಡಕ್ಕೆ ಒಳ್ಳೆಯದು. ನಿರ್ದೇಶಕರಾಗಿ ಸುಲ್ತಾನ್ ಗೌಡ ನೋಡ್ಕೊಂಡ್ಬಂದ್ವಿ. ಎಲ್ಲ ದೊಡ್ಡ ಸಿನಿಮಾ, ಬಿಗ್ ಸ್ಕೇಲ್ ಸಿನಿಮಾಗಳ ಮಧ್ಯೆ ಈ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ ನಮಗೆ ಒಂದು ಬೇಸಿಕ್ ಇಮೋಷನ್ ಇರೋ ಒಂದು ಸಿಂಪಲ್ ಸಿನಿಮಾ ಎಷ್ಟು ಅಗತ್ಯ ಇದೆ ಅನ್ನೋದು. ಸೊ ತುಂಬ ಖುಷಿ ಆಯಿತು. ಅಭಯ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇಬ್ಬರು ಹುಡುಗರು ಮತ್ತು ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ದನ, ಗುಡ್ಡ, ಬೆಟ್ಟ ಎಲ್ಲ ನೋಡಿ ಸ್ವಲ್ಪ ಊರಿಗೆ ಹೋಗಿ ಬಂದಂಗೆ ಆಯಿತು. ಸೊ ತುಂಬ ಖುಷಿ ಆಯಿತು. ಎಲ್ಲರೂ ಥಿಯೇಟ್ರಲ್ಲೇ ಬಂದು ನೋಡಿ. ಆಲ್ ದ ಬೆಸ್ಟ್ ಹೊಲವಾರ ಸರ್. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾ ಇದೆ. ನನ್ನ ಫ್ರೆಂಡು ಅಭಯ್ ಫಸ್ಟ್ ಸಿನಿಮಾ ಡೇರ್ಡೆವಿಲ್ ಮುಸ್ತಫಾದಲ್ಲಿ ನಾನು ಅವನ್ನೆಲ್ಲ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ. ಸೊ ಈ ಕತೆ ನೋಡ್ತಾ ನನಗೆ ಯೂಶ್ವಲಿ ಪೇರೆಂಟ್ಸು ಮಕ್ಕಳನ್ನ ಥಿಯೇಟ್ರಿಗೆ ಕರ್ಕೊಂಬರ್ತಾರೆ, ಮಕ್ಕಳೇ ಪೇರೆಂಟ್ಸ್ನ ಥಿಯೇಟ್ರಿಗೆ ಕರ್ಕೊಂಬರೋವಂಥ ಸಿನಿಮಾ ಅಂತ ಅನಿಸ್ತು ನನಗೆ. ತುಂಬ ನ್ಯಾಚುರಲ್ ಆಗಿದೆ ರೈಟಿಂಗು, ಮತ್ತು ಪ್ರತಿಯೊಂದು ಪಾತ್ರನೂ ಕನೆಕ್ಟ್ ಆಗುತ್ತೆ. ಕುಂಡೇಶಿ ಮತ್ತು ಅವನ ತಮ್ಮ ಮತ್ತು ಎಲ್ಲ ವಿಷಯಗಳು ರೈಟಿಂಗ್ ತುಂಬ ನ್ಯಾಚುರಲ್ ಆಗಿದೆ. ಮತ್ತು ಅನಿರುದ್ಧ್ ಹೇಳ್ದಂಗೆ ಊರಿಗೆ ಹೋಗಿ ಬಂದಂಗೆ ಆಯಿತು ನನಗೆ. ಸೊ ತುಂಬ ನ್ಯಾಚುರಲಾಗಿ ಶೂಟ್ ಮಾಡಿದ್ದಾರೆ ಸಿನಿಮಾನ. ಈ ಥರ ಸಿನಿಮಾನ ಕನ್ನಡಿಗರು ಗೆಲ್ಲಿಸಬೇಕು ಅಂತ ಕೇಳ್ಕೊತೀನಿ. ಸೊ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ ಸಿನಿಮಾಗೆ ಬರೋಕ್ಕೆ. ಆ್ಯಂಡ್ ಪ್ರೀಮಿಯರ್ ಆದ ತಕ್ಷಣ ತುಂಬ ಒಳ್ಳೆ ಟಾಕ್ ಕ್ರಿಯೇಟ್ ಆಯಿತು. ಅಂದರೆ ನಾವೊಂದು 10-15 ಜನ ಕರ್ಕೊಂಬರ್ತೀವಿ, ಹೇಳ್ತೀವಿ ಅಂತ ಹೇಳ್ತಾಯಿದ್ರು. ಆ ಥರದ್ದೊಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗಬೇಕು ಪ್ರತಿಯೊಂದು ಸಿನಿಮಾ ನೋಡಬೇಕಾದ್ರೆ. ಇದರಲ್ಲಿ ಆಗ್ತಾ ಇದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಹೊಲವಾರ. ಥ್ಯಾಂಕ್ ಯು. ಮತ್ತು ಹೊಲವಾರ ಸಿನಿಮಾದ ಪ್ರೀಮಿಯರ್ ಶೋಗೆ ಬಂದಿದ್ದೀನಿ. ಕನ್ನಡಕ್ಕೊಂದು ಶ್ರೀಮಂತವಾದ ಸಿನಿಮಾ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು. ಇಷ್ಟುವರೆಗೂ ಯಾರೂ ಹೇಳದೇ ಇರುವಂತಹ ಹೊಸ ಕಥೆ, ಸುತನ್ ಗೌಡ ಅವರ ಸಂಭಾಷಣೆ, ಚಿತ್ರಕಥೆ, ನಿರ್ದೇಶನ ತುಂಬ ಚೆನ್ನಾಗಿದೆ. ಕಥೆ ಒಂದು ಕ್ಷಣವೂ ಬೋರ್ ಆಗೋದಿಲ್ಲ, ನೋಡಿಸ್ಕೊಂಡು ಹೋಗುತ್ತೆ. ಇದರಲ್ಲಿ 12 ವರ್ಷಗಳ ಹಿಂದೆ ನನ್ನ ಮಗಳ ಪಾತ್ರ ಮಾಡಿದ್ದ ಹರ್ಷಿತಾ ಗೌಡ
2 ಮಕ್ಕಳ ತಾಯಿಯಾಗಿ ಅದ್ಭುತ ನಟನೆ ಮಾಡಿದ್ದಾಳೆ. ಅವಳಿಗೆ ಇಷ್ಟು ಸಮಯದ ನಂತರ ಆದರೂ ಒಂದು ಒಳ್ಳೆಯ ಅವಕಾಶ ಸಿಕ್ಕಿತು ಅನ್ನೋದು ನನಗೆ ತುಂಬ ಸಂತೋಷದ ವಿಷಯ. ಮುಂದೆ ಕೂಡ ಅವಳಿಗೆ ಇದೇ ಥರದ ಅವಕಾಶಗಳು ಸಿಗ್ತಾ ಹೋಗಲಿ. ಅದೇ ರೀತಿಯಲ್ಲಿ ಮಾಲ್ತೇಶ್ ಅವರು, ನಾನು ಮನ್ಸೂರೆ ಅವರ ಜೊತೆ ಒಂದು ಸಿನಿಮಾ ವರ್ಕ್ ಮಾಡುವಾಗ ಅವ್ರ ಜೊತೆ ಕೆಲಸ ಮಾಡಿದ್ದೆ. ಅವ್ರಿಗೂ ಒಂದು ಅದ್ಭುತವಾದ ಪಾತ್ರ ಸಿಕ್ಕಿದೆ ಈ ಸಿನಿಮಾದಲ್ಲಿ. ಪ್ರತಿಯೊಬ್ಬ ವ್ಯಕ್ತಿಯೂ ಒಂದೊಂದು ಒಳ್ಳೆಯ ಪಾತ್ರವನ್ನು ಅದರ ಆರ್ಕಿಗೆ ಅನುಗುಣವಾಗಿ ಅಭಿನಯಿಸಿದ್ದಾರೆ, ಕೆಲಸ ಮಾಡಿದ್ದಾರೆ. ಸಿನಿಮಾ ಒಂದೊಂದು ನಿಮಿಷನೂ ನೋಡಿಸ್ಕೊಂಡು ಹೋಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ ಅಂತ ವಿನಂತಿ. ಧನ್ಯವಾದಗಳು. ಆಲ್ ದಿ ಬೆಸ್ಟ್. ತುಂಬ ಖುಷಿ ಆಗ್ತಾ ಇದೆ. ಈ ಥರ ಮೂವಿ ನಾನು ಲೈಫಲ್ಲಿ ನೋಡಿಲ್ಲ. ಯಾಕಂದರೆ ಎಲ್ಲರೂ ಮನೆಗಳಲ್ಲಿ ನಡೆಯುವಂಥ ಒಂದು ರಿಯಾಲಿಟಿ ಫಿಲಮ್ ನೋಡ್ದಂಗೆ ನನಗೆ ಫೀಲ್ ಆಯಿತು. ಅದರಲ್ಲೂ ನನ್ನ ಎಕ್ಸ್ ಕೊಲೀಗ್ ಸುದೀಪ್ ಅವರು ಈ ಫಿಲಮಲ್ಲಿ ಪಾರ್ಟ್ ಮಾಡಿದ್ದಾರೆ. ಸೊ ಎಸ್ಪೆಷಲಿ ನನ್ನ ಒಂದು ಕ್ರಿಕೆಟ್ ಫ್ಯಾನ್ ಆಗಿ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ನಮ್ಮ ಹೆಮ್ಮೆಯ ಕನ್ನಡಿಗ ರಾಹುಲ್ ದ್ರಾವಿಡ್ ಸರ್ ಹೆಸರು ಈ ಮೂವಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಫ್ಕೋರ್ಸ್ RCB ಅಂದರೆ ಇಡೀ ಪ್ರಪಂಚಕ್ಕೆ ಗೊತ್ತು. ನಾನೊಂದು RCB ಸೂಪರ್ ಫ್ಯಾನ್ ಆಗಿ ABD ಹೆಸರು ಈ ಮೂವಿಯಲ್ಲಿ ಮೆನ್ಷನ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ನಿಜಕ್ಕೂ ತುಂಬ ಖುಷಿ ಆಯಿತು. ಪ್ರತಿಯೊಬ್ಬರು ಥಿಯೇಟ್ರಲ್ಲೇ ಬಂದು ಈ ಥರ ಮೂವಿನ ನೀವು ಸಪೋರ್ಟ್ ಮಾಡಬೇಕು. ಯಾಕಂದರೆ ನನ್ನ RCB ಫ್ಯಾನ್ಸಲ್ಲಿ ಒಂದು ಸ್ಪೆಷಲ್ ರಿಕ್ವೆಸ್ಟು, ನಿಮ್ಮ ಫ್ಯಾಮಿಲಿ ಸಮೇತ ಥಿಯೇಟ್ರಲ್ಲೇ ಬಂದು ಈ ಹೊಸ ಪ್ರಾಜೆಕ್ಟಾಗಿ ಒಳ್ಳೆ ಟೀಮ್ ತೊಗೊಂಡು ಮಾಡಿದ್ದಾರೆ. ಯಾಕಂದರೆ ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಈ ಥರ ಒಂದು ಮೂಮೆಂಟ್ಸ್ ನಡೆಯುತ್ತೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಒಂದು ಸೆಕೆಂಡು ಮಲೆನಾಡಿಗೆ ನಾನು ಹೋಗಿ ಬಂದಂಗೆ ಆಯ್ತು. ಯಾಕಂದರೆ ಪ್ರತಿ 3 ತಿಂಗಳಿಗೆ ಒಂದು ಸಲ ಮಲೆನಾಡಿಗೆ ಹೋಗ್ತಾ ಇದೆ. ಈಗ ಕ್ರಿಕೆಟ್ ಬ್ಯುಸಿಯಲ್ಲಿ ನಾನು ಥ್ರೂಔಟ್ ವರ್ಲ್ಡ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಅದರಿಂದ ಸಕಲೇಶ್ಪುರ ಕಡೆ ಹೋಗೋಕ್ಕಾಗಲಿಲ್ಲ. ಬಟ್ ಈಗ ಈ ಮೂವಿ ನೋಡಿ ಅಂತೂ ನಂಗೆ ಒಂದು ಸೆಕೆಂಡು ಮಲೆನಾಡಿಗೆ ಹೋಗಿ ಬಂದಂಥ ಫೀಲ್ ಆಯಿತು. ನಿಜಕ್ಕೂ ಎಲ್ಲೂ ಬೋರ್ ಹೊಡಿಯಲ್ಲ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಬಂದು ಮ್ಯಾಚ್ ಅಥವಾ ಈ ಮೂವಿನ ನೋಡ್ಬೋದು. ಮ್ಯಾಚ್ ಅಂತಲೇ ಬರ್ತದೆ. ಯಾಕಂದರೆ ನನಗೆ ABD ಹೆಸರು ಈ ಮೂವಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ತುಂಬ ಖುಷಿ ಆಯಿತು. ಮತ್ತೊಮ್ಮೆ ಎಲ್ಲ ಡೈರೆಕ್ಟರ್ಗೂ, ಪ್ರೊಡ್ಯೂಸರ್ಗೆ, ಪ್ರತಿ ಟೀಮ್ ಮೆಂಬರ್ಸ್ಗೂ ಒಳ್ಳೆಯದಾಗಲಿ. ಅದರಲ್ಲೂ ನನ್ನ ಎಕ್ಸ್ ಕೊಲೀಗ್ ಸುದೀಪ್ ಅಂತ, ನಾವು ಕಸ್ಟಮ್ಸಲ್ಲಿ ಲಾಜಿಸ್ಟಿಕ್ಸಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಆ್ಯಕ್ಟ್ ಮಾಡಿರೋದು ಅವ್ರ ಹಸ್ಬೆಂಡ್ ಆ್ಯಂಡ್ ವೈಫು. ತುಂಬ ಖುಷಿ ಆಯಿತು. ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಟು ಎಂಟೈರ್ ಟೀಮ್. ತುಂಬ ಖುಷಿಯಾಗಿದೆ. ಒಳ್ಳೆ ಸೀನ್ ಕೋಸಡಿ ತುಂಬ ಖುಷಿಯಾಗಿದೆ. ಆ್ಯಕ್ಚುಲಿ ಇದು ಪುನೀತ್ ರಾಜ್ಕುಮಾರ್ ಸರ್ ಮಾಡಿದ್ರು. PRK ಪ್ರೊಡಕ್ಷನ್ ಆಗಬೇಕಾಗಿದ್ದಾರೆ. ಅವ್ರು ಸಖತ್ ಇಷ್ಟಪಟ್ಟಿದ್ರು. ಅದಕ್ಕೆ ಎಷ್ಟು ಎಕ್ಸೈಟ್ ಆಗಿದ್ರು ಅಂದರೆ, ಏನು ಬೇಕು, ನಿಮ್ಗೇನು ಬೇಕು, ಯಾವ DOP ಬೇಕು, ಯಾವ ಮ್ಯೂಸಿಕ್ ಡೈರೆಕ್ಟರ್ ಬೇಕು, ವರ್ಡ್ ಮ್ಯಾನ್ ಅಂತ ತಪ್ಕೊಂಡ್ಬಿಟ್ಟಿದ್ರು. ಅವ್ರು ಇರಬೇಕಾಗಿತ್ತು ಸಿನಿಮಾ. ಪ್ರೊಡಕ್ಷನ್ ಆಗ್ತಿತ್ತು ಬಿಟ್ಟಿದ್ದು ಗೊತ್ತಿಲ್ಲ. ಅವ್ರಿಗೊಂದು ರಿಯಾಕ್ಷನ್ ನೋಡಬೇಕಾಗಿತ್ತು. ಅವ್ರ ಸಿನಿಮಾ ನೋಡಬೇಕಾಗಿತ್ತು. ಯಾವತ್ತೂ ಮಾಡಿದ್ರು. ತುಂಬ ಖುಷಿಯಾಗಿದೆ. ತುಂಬ ಖುಷಿಯಾಗಿದೆ. ತುಂಬ ತೃಪ್ತಿ ಅದು ನನ್ನ ಕ್ಯಾಶಿಂಗ್ ಇದು ಆಗಲಿ, ರೂಪ ಆಗಲಿ, ಪ್ಲೇಸ್ ಆಗಲಿ, ಖುಷಿ ಆಗಲಿ, ಸಖತ್ತು ಖುಷಿ ಕೊಟ್ಟಿದ್ದಾರೆ. ಹ್ಯಾಪಿ ಇದೆ. ತುಂಬ ನಾನು ನಿಜ ಹೇಳ್ಬೇಕಲ್ಲ, ಆ್ಯಕ್ಚುಲಿ ನನ್ನ ಲೈಫ್ ಇನ್ಸ್ಪಿರೇಷನ್ ಆ್ಯಕ್ಚುಲಿ ನಾನು ಸ್ಕ್ರಿಪ್ಟ್ ಬರೆದಾಗ ಯಾವುದೇ ರೆಕಮೆಂಡೇಷನ್ ಅಪ್ಪ ಅಮ್ಮ ಎದ್ದು ಅಣ್ಣ ಅಂತ ಸಿಗ್ತಾ ಇತ್ತು. ಬಟ್ ಬರಿತಾ ಯಾಕೆ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ ಅಂದಾಗ ನನ್ನ ಲೈಫ್ ಯಾವಾಗ ಅಂದರೆ ಓನ್ ಮಾಡ್ತಾಯಿದ್ದೆ, ಓನ್ ಮಾಡ್ತಾಯಿದ್ದೆ, ಸಿನಿಮಾ ಏನೋ ಆ ಥರದ್ದು ಬೆಟ್ಟಾಗಿ ಕರಿತಾ ಇದ್ದಾಗ ನನಗೆ ಅದು ಲೈಕ್ ಆಯಿತು. ಅದ್ರ ಮೇಲೆ ಏನಾದರೂ ಬರೀಬೋದು, ಚೆನ್ನಾಗಿದೆ, ಅದರ ಸೌಂಡಿಂಗ್ ಚೆನ್ನಾಗಿದೆ, ಅದನ್ನು ಯೂಸ್ ಮಾಡ್ಕೋಬೋದು ಅಂತ ಅದನ್ನು ಯೂಸ್ ಮಾಡ್ಬೋದು. ಎಲ್ಲರಿಗೂ ತೋರಿಸ್ತೀನಿ. ಕರ್ನಾಟಕ ಅಂದರೆ ಸಿನಿಮಾ ಲವರ್ಸ್ ಎಲ್ಲರಿಗೂ ನೋಡೋಣ ಸಿನಿಮಾ, ಎಲ್ಲರೂ ನೋಡೋಣ ಸಿನಿಮಾ. ಖಂಡಿತವಾಗ್ಲೂ ಪ್ರತಿ ಅಂದರೆ ಚಿಕ್ಕ ಮಕ್ಕಳಿಂದ ನೀರು ಚಾನಲಿರೋ ಅಜ್ಜವರೆಗೂ ಸಿನಿಮಾ ಇಷ್ಟ ಆಗುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಮತ್ತೆ ಇನ್ನೊಂದು ಹೇಳ್ತೀನಿ, ನಮ್ಮ ಪ್ರೊಡ್ಯೂಸರು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಿಜ ಹೇಳ್ತೀನಿ, ಓಪನ್ ಆಗಿ ಹೇಳ್ತೀನಿ, ಈ ಥರದ ಕಥೆನ ತುಂಬ ಜನ ರಿಜೆಕ್ಟ್ ಮಾಡ್ತಾರೆ. ಅಂದರೆ ಗಡಿಸ್ಬೇಕು ಈ ಥರ ಕಥೆನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಆ ವಿಷಯದಲ್ಲಿ ತುಂಬ ಹ್ಯಾಪಿ ಇದ್ದೀನಿ. ಹೇಳಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸಿನಿಮಾನ. ಎಲ್ಲದಕ್ಕಿಂತ ಮಾರ್ಕೆಟಿಂಗ್ ನನಗೆ ನಂಬಿಕೆ ಇಲ್ಲ ಅಂದರೂ ಇವರೇ ಬಾರಪ್ಪ ಮಾಡೋದು ಏನಾಗುತ್ತೆ.
ಅಂತ ಧೈರ್ಯ ತುಂಬಿ ಮಾಡ್ತಾ ಇದ್ದಾರೆ ಚೆನ್ನಾಗಿ. ಆದಷ್ಟು ಮತ್ತೆ ಇನ್ನೊಂದು ನಾನು ಕೇಳ್ಕೊಳ್ಳೋದು, ದಯವಿಟ್ಟು ಮಾಧ್ಯಮದವರು ಸಪೋರ್ಟ್ ಅಂದರೆ ಹೊಸ ಪ್ರತಿಭೆಗಳು ನಾವು ಸಪೋರ್ಟ್ ಮಾಡ್ತೀರಾ ಅಂತ ಬಿಟ್ಟು ಒಳ್ಳೆಯದಕ್ಕೆ ಯಾವತ್ತೂ ಸಪೋರ್ಟ್ ಮಾಡಿದ್ದೀರಾ. ಉಳಿಸಿ ಬೆಳೆಸಿ ಅಂತ ಹೇಳಲ್ಲ, ನಮ್ಮಲ್ಲೇನಾದರೂ ಟ್ಯಾಲೆಂಟ್ ಇದೆ, ಸಿನಿಮಾ ಚೂರಾದರೂ ಏನಾದರೂ ಚೆನ್ನಾಗಿರುತ್ತೆ, ದಯವಿಟ್ಟು ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಮುಂದೆ ಬನ್ನಿ. ನಾನು ಆ್ಯಕ್ಚುಲಿ ಶಯನ್ ಅಂತ, ಆದರೆ ಮೂವಿಲಿ ಕೋಸ್ ಹೊಡಿತಾರೆ. ಅಲ್ಲ, ನಿಮ್ಮ ಅಣ್ಣನಿಗೆ ವಿಲನ್ ಆಗ್ಬಿಟ್ಟಿದೆಯಲ್ಲ ಸಿನಿಮಾದಲ್ಲಿ. ಎಸ್, ಯಾರ್ಯಾರು ನನ್ನ ವಿಲ್ಲನ್ ಅಂತ ಈ ಮೂವಿ ನೋಡ್ಕೊಂಡು ತಂದಿದ್ದಾರೋ ಅವ್ರಿಗೆಲ್ಲರಿಗೂ ಇವತ್ತು ಉತ್ತರ ಕೊಡ್ತೀನಿ. ಐ ಆಮ್ ವಿಲ್ಲನ್. ಯಾರು ಫ್ಯಾನ್ ಗೊತ್ತಾ? ಸುದೀಪ್ ಸರ್ ನನ್ನ ಫ್ಯಾನು. ಹಂಗೆ ನಂದೊಂದೇ ಒಂದು ಆಸೆ ಇದೆ, ಅದು ಸುದೀಪ್ ಸರ್ ಜೊತೆ ನಾನು ಸುದೀಪ್ ಸರು ನಮಗೆ ಮೂವಿನ ಸಪೋರ್ಟ್ ಮಾಡಿ ಅವ್ರ ಜೊತೆ ನಾನು ಈ ಮೂವಿನ ಒಂದೇ ಒಂದು ಸಲ ನೋಡಬೇಕು ಅಂತ. ನಾನು ಅವ್ರ ಡೈ ಹಾರ್ಟ್ ಫ್ಯಾನ್. ಓಕೆ, ಇಡೀ ಸಿನಿಮಾದಲ್ಲೂ ಸ್ಕ್ರೀನ್ ಸ್ಪೇಸ್ ನಿಂದೆ ಆಗಿದೆ. ಒಂಚೂರು ಈ ಕಡೆ ಬಾ ಕಂದ, ಹೇಳು ಬೆಸ್ಟ್ ಕಾಂಪ್ಲಿಮೆಂಟ್ ಯಾರಿಂದ ಸಿಕ್ತು, ಏನು ಹೇಳ್ತಿದ್ದಾರೆ ಜನ? ಲುಕ್ ಅಟ್ ಕ್ಯಾಮ್ರಾ. ಎಲ್ಲರಿಂದನೂ ಬರ್ತಿದೆ, ಇವರಿಂದ ಜಾಸ್ತಿ ಹೇಳೋಕ್ಕೆ ಆಗಲ್ಲ. ತುಂಬ ಅಂದರೆ ತುಂಬ ಸಪೋರ್ಟ್ ಸಿಗ್ತಾ ಇದೆ. ಸೊ ನನ್ನ ಪುಣ್ಯ ಅನಿಸುತ್ತೆ ಈ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಡೈರೆಕ್ಟರ್ ಸರ್ ಆಗಿದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಸರ್ ಆಗಿದೆ, ಎಲ್ಲರೂ ತುಂಬ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಇಂಥ ಒಳ್ಳೆ ಮೂವಿಗಳಿಗೆ ಸಪೋರ್ಟ್ ಮಾಡಿ ಅಂತ ಮತ್ತೆ ನಾನು ಕೊಟ್ಟಿರೋ ಕಾಟನ್ ಎಲ್ಲ ತಂದ್ಕೊಂಡಿರೋ ನಮ್ಮ ಮತ್ತೆ ಇಲ್ಲ ಮೂವಿಲಿ ಮಾತ್ರ. ಮತ್ತೆ ಡೈರೆಕ್ಟರ್ ಸರು, DOP ಸರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮಗೆ ವೇದಿಕೆ ಮೇಲೆ ಪರಿಚಯ ಮಾಡಿಸಿ ಒಳ್ಳೆ ಅವಕಾಶ ಕೊಡೋದಕ್ಕೆ. ಇವತ್ತಿಗೂ ಇಷ್ಟೊಂದು ಕ್ಯಾಮ್ರಾಗಳು, ಇಷ್ಟೊಂದು ಮೈಕ್ಗಳು ನನ್ನ ಮುಂದೆ ಕಾಣಿಸ್ತಿದೆ ಅಂದರೆ ಅದಕ್ಕೆ ಕಾರಣನೇ ವಲ್ವಾರ. ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನ ಇನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮೊದಲನೇ ಸಿನಿಮಾನ? ಇಲ್ಲ ಮೇಡಮ್, ನಾನು ಥಿಯೇಟ್ರ್ ಆರ್ಟಿಸ್ಟು. 20 ವರ್ಷದಿಂದ ಬೆಂಗಳೂರು ಥಿಯೇಟ್ರಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ. ನನ್ನ ವೃತ್ತಿ ಪ್ರವೃತ್ತಿ ಎರಡೂ ಥಿಯೇಟ್ರೇ. ಬೇರೆ ಬೇರೆ ಸಿನಿಮಾ ಮಾಡಿದ್ದೀನಿ. ಕೆಲವು ಕಾಸರವಳ್ಳಿ ಸರ್ದು ಸಿನಿಮಾದಲ್ಲಿ ಲೀಡ್ ಮಾಡಿದ್ದೆ, ಅಮೃತ ಅಪಾರ್ಟ್ಮೆಂಟ್ಸ್ ಅಂತ ಆ ಸಿನಿಮಾ ಮಾಡಿದ್ದೆ. ಇನ್ನೊಂದು 2-3 ಸಿನಿಮಾದಲ್ಲಿ ಮಾಡಿದ್ದೀನಿ. ಬಟ್ ಈ ಸಿನಿಮಾ ಒಂದು ಕ್ಯಾರೆಕ್ಟ್ರಾಗಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟ್ರ್ ಇತ್ತು. ಆಮೇಲೆ ಡೈರೆಕ್ಟ್ರು ನನ್ನ ಫ್ರೆಂಡು, ನಾವಿಬ್ಬರು ಒಂದೇ ಪ್ಲೇಸಿಂದ ಬಂದವರು, ಸಕಲೇಶ್ಪುರದಿಂದ. ಈ ಸಿನಿಮಾದ ಬಗ್ಗೆ ನೀವೇನು ಕೇಳ್ತಿಲ್ಲ, ನಾನೇ ಹೇಳ್ತೀನಿ. ಒಂದು ತುಂಬ ಪ್ರಾಮಾಣಿಕವಾಗಿ, ಅಂದರೆ ಈ ಸಿನಿಮಾ ನೋಡಿದವ್ರಿಗೆ ಗೊತ್ತಾಗುತ್ತೆ ಅದರಲ್ಲೊಬ್ಬ ಒಂದು ಕುಂಡಿಯಸಿಗೆ ಹೆಂಗೆ ಹೆಲ್ಪ್ ಮಾಡ್ತಾನೆ. ಅದೇ ಥರ ನಾವು ಕೂಡ ತುಂಬ ಪ್ರಾಮಾಣಿಕವಾಗಿ ಈ ಸಿನಿಮಾ ಕತೆ ಮಾಡಿದ್ದೀವಿ, ಅಥವಾ ಕಾಸ್ಟಿಂಗ್ ವಿಷಯದಲ್ಲಿ ಅಥವಾ ಮಾರ್ಕೆಟ್ ಮಾಡ್ತಿರೋದು. ಸೊ ಈ ಸಿನಿಮಾನ ನೋಡಿದರೆ ಖಂಡಿತ ನಿಮಗೂ ಕನೆಕ್ಟ್ ಆಗುತ್ತೆ, ಆ ಅನುಭವ ನಿಮಗೂ ದಕ್ಕುತ್ತೆ. ದಯವಿಟ್ಟು ಬಂದು ಈ ಸಿನಿಮಾ ನೋಡಿ ಅಷ್ಟೇ. ನಾವು ಇನ್ನೇನು ಹೆಚ್ಚಿಗೆ ಅದನ್ನೇ ಹೇಳ್ತಾ ಇರೋಕ್ಕಾಗಲ್ಲ. ಈ ಜನ ಒಂದು ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಪೈಸಾ ವಸೂಲ್ ಆಗುತ್ತೆ ಈ ಸಿನಿಮಾ ನೋಡಿದರೆ, ನಿಮ್ಮ ಎಮೋಷನಲ್ ಜರ್ನಿ. ಥ್ಯಾಂಕ್ ಯು.